Exercise 5.1. In which of the following situation does the list of numbers involved make an arithmetic progression and why ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ಒಂದಿಷ್ಟು ಸಿಚುವೇಶನ್ಸ್ಗಳು ನಮಗೆ ವರ್ಡಿಂಗ್ಸ್ನಲ್ಲಿ ಕೊಟ್ಟಿರ್ತಾರೆ. ಆ ಸಿಚುವೇಶನ್ಸ್ನಲ್ಲಿ ಲಿಸ್ಟ್ ಆಫ್ ನಂಬರ್ಸ್ ಇನ್ವಾಲ್ವ್ ಆಗಿರ್ತವೆ. ಆ ಲಿಸ್ಟ್ ಆಫ್ ನಂಬರ್ಸ್ ಅರಿಥ್ಮೆಟಿಕ್ ಪ್ರೋಗ್ರೆಷನು ಅಥವಾ ಇಲ್ಲೋ ಅಂತ ಹೇಳಬೇಕು ನಾವು. ಫಸ್ಟ್ ಸಿಚುವೇಶನಲ್ಲಿ ದ ಟ್ಯಾಕ್ಸಿ ಫೇರ್ ಆಫ್ಟರ್ ಈಚ್ ಕಿಲೋಮೀಟರ್ ವೆನ್ ದ ಫೇರ್ ಈಸ್ ₹15 for the first kilometer and ₹8 for each additional kilometer. ಅಂದರೆ ದ ಟ್ಯಾಕ್ಸಿ ಫೇರ್ ಅಂದರೆ ಒಂದು ಟ್ಯಾಕ್ಸಿಯ ಬಾಡಿಗೆ ಫಸ್ಟ್ ಕಿಲೋಮೀಟ್ರಿಗೆ ₹15 ಇರುತ್ತೆ. ನೆಕ್ಸ್ಟ್ ಕಿಲೋಮೀಟ್ರಿಗೆ ಇದು ಫಸ್ಟ್ ಕಿಲೋಮೀಟ್ರಿಗೆ, ನೆಕ್ಸ್ಟ್ ಕಿಲೋಮೀಟ್ರಿಗೆ ಅದು ₹8 ಜಾಸ್ತಿ ಆಗುತ್ತೆ. ಅಂದರೆ +8 ಮಾಡಿದ್ರೆ 23. ಇದು ಯಾವಾಗ ಸೆಕೆಂಡ್ ಕಿಲೋಮೀಟ್ರ್. ನೆಕ್ಸ್ಟ್ ಹೀಗೆ ಥರ್ಡ್ ಕಿಲೋಮೀಟ್ರಿಗೆ ಮತ್ತೆ ₹8 ಜಾಸ್ತಿ ಆಗುತ್ತೆ, ಅಂದರೆ ₹31. ಹೀಗೆ ಇದು ಲಿಸ್ಟ್ ಆಫ್ ನಂಬರ್ಸ್, ನಮಗೆ ಲಿಸ್ಟ್ ಬಂತು. ಲಿಸ್ಟ್ ಆಫ್ ನಂಬರ್ಸ್ ಈ ಸಿಚುವೇಶನ್ನಿಂದ ಲಿಸ್ಟ್ ಆಫ್ ನಂಬರ್ಸ್ ಬಂತು. ಇದು ಎ ಪಿನೋ ಅಥವಾ ಇಲ್ಲೋ ಅನ್ನೋದು ನಾವು ಕಂಡುಹಿಡಿಯಬೇಕು. ಯಾವುದೇ ಲಿಸ್ಟ್ ಆಫ್ ನಂಬರ್ಸು ಎ ಪಿನೋ ಅಥವಾ ಇಲ್ಲೋ ಅನ್ನೋದು ಕಂಡುಹಿಡಿಯೋದು ಹೇಗೆ ಅಂದರೆ ಕಾಮನ್ ಡಿಫ್ರೆನ್ಸ್ ಸೇಮ್ ಇರಬೇಕು. ಈಗ ಇದನ್ನು A1 ಅಂತ ತೊಗೊಳ್ಳೋಣ, ಇದನ್ನು A2 ಅಂತ ತೊಗೊಳ್ಳೋಣ, ಇದನ್ನು A3 ಅಂತ ತೊಗೊಳ್ಳೋಣ. ಈಗ ಕಾಮನ್ ಡಿಫ್ರೆನ್ಸ್ ಕಂಡುಹಿಡಬೇಕಂದ್ರೆ A2 ಮೈನಸ್ A1 ಮೈನಸ್ ಮಾಡಬೇಕು. A2 ಏನಿದೆ 23 ಇದೆ, A1 ಏನಿದೆ 15 ಇದೆ. ಸೊ ಕಾಮನ್ ಡಿಫ್ರೆನ್ಸ್ ಏನು ಬಂತು 8 ಬಂತು. ನೆಕ್ಸ್ಟ್ A3 ಮೈನಸ್ A2 ಮಾಡೋಣ. A3 ಏನಿದೆ 31 ಇದೆ, A2 ಏನಿದೆ 23 ಇದೆ. ಸೊ ಇದು ಕಾಮನ್ ಡಿಫ್ರೆನ್ಸ್ ಏನು ಬಂತು 8. ಸೊ A2 ಮೈನಸ್ A1 ಈಸ್ ಈಕ್ವಲ್ ಟು A3 ಮೈನಸ್ A2. ಅಂದರೆ therefore common difference is same. Therefore common difference is same. Hence this example is AP. ಈಗ ನೆಕ್ಸ್ಟ್ ಎಕ್ಸಾಂಪಲ್, ದ ಅಮೌಂಟ್ ಆಫ್ ಏರ್ ಪ್ರೆಸೆಂಟ್ ಇನ್ ಎ ಸಿಲಿಂಡರ್ ವೆನ್ ಎ ವ್ಯಾಕ್ಯೂಮ್ ಪಂಪ್ ರಿಮೂವ್ಸ್ 1/4 ಆಫ್ ದ ಏರ್ ರಿಮೈನಿಂಗ್ ಇನ್ ದ ಸಿಲಿಂಡರ್ ಎಟ್ ಎ ಟೈಮ್. ಅಂದರೆ ಇದೊಂದು ಸಿಚುವೇಶನ್ ಇದೆ. ಅಂದರೆ ಏನಂದರೆ ಸಿಲಿಂಡರ್ ಇದೆ, ನಮ್ಮ ಹತ್ರ ಒಂದು ಸಿಲಿಂಡರ್ ಇದೆ. ಆ ಸಿಲಿಂಡರ್ನಲ್ಲಿ ಪ್ರತಿ ಸಾರಿ 1/4 ಆಫ್ ದ ಏರು ತೆಗಿತಾ ಹೋಗ್ತೀವಿ. ಆಗ ಉಳಿದಿರೋ ಏರ್ ಏನಿದೆಯಲ್ಲ ಅದು ಎ ಪಿ ಆಗುತ್ತೋ ಇಲ್ಲೋ ಅನ್ನೋದು ನಾವು ಚೆಕ್ ಮಾಡಬೇಕು. ಈಗ ಇಷ್ಟು ಅಮೌಂಟ್ ಆಫ್ ಏರ್ ಇದೆ ಅಂತ ಕ್ವಶನ್ನಲ್ಲಿ ಕೊಟ್ಟಿಲ್ಲ. ನಾವೇನು ತಿಳ್ಕೊಳ್ಳೋಣ, ದ ಅಮೌಂಟ್ ಆಫ್ ಏರ್ ಫಸ್ಟಿಗೆ ಏನಿದೆ ಅಂತ ತಿಳ್ಕೊಳ್ಳೋಣ. 1 ಯೂನಿಟ್ ಏರ್ ಪ್ರೆಸೆಂಟ್ ಇದೆ ಫಸ್ಟಿಗೆ ಅಂತ ತಿಳ್ಕೊಳ್ಳೋಣ. ಈಗ 1 ಯೂನಿಟ್ ಏರ್ ಇತ್ತಂದರೆ ಫಸ್ಟಿಗೆ ನಾವು 1/4 ಏರನ್ನು ಅದರಿಂದ ತೆಗಿತೀವಿ. ಸೊ ಆವಾಗ ಸಿಲಿಂಡರಲ್ಲಿ ಉಳಿಯೋದೆಷ್ಟು 3/4 ಏರ್ ಉಳಿಯುತ್ತೆ. ಯಾವಾಗ 1/4 ಆಫ್ ದ ಏರ್ ಫಸ್ಟ್ ಟೈಮ್ ನಾವು ತೆಗೆದಾಗ. ಸೊ ಆದ್ದರಿಂದ ಫಸ್ಟಿಗೆ ಎಷ್ಟಿತ್ತು 1 ಇತ್ತು, ನೆಕ್ಸ್ಟು 3/4 ಉಳಿತು. ನೆಕ್ಸ್ಟ್
ಮತ್ತು 3/4 ಏನು ಉಳಿದಿರುತ್ತೆ 1/4 ತೆಗೆದ್ಮೇಲೆ ಮತ್ತೆ 3/4ದಿಂದ ಮತ್ತೆ 1/4 ಈ 3/4 ಏರ್ ಏನಿದೆ ಇದರಿಂದ ಮತ್ತೆ 1/4 ಏರನ್ನು ನಾವು ತೆಗಿಬೇಕು. ಅದಕ್ಕೆ 1/4 ಆಫ್ 3/4 ಎಷ್ಟಾಗುತ್ತೆ ಅನ್ನೋದು ಕಂಡುಹಿಡಿಬೇಕು ಫಸ್ಟು. ಅದು ಎಷ್ಟಾಗುತ್ತೆ ಅಂದರೆ 3/16. ಈ 3/16 ಏರು 3/4ರಿಂದ ನಾವು ತೆಗಿತೀವಿ. ಆವಾಗ ಎಷ್ಟು ಉಳಿಯುತ್ತೆ ಅದು ನೋಡೋಣ. 3/4 ಮೈನಸ್ 3/16 ಎಲ್ ಸಿ ಎಮ್ 16 12 ಮೈನಸ್ 3 12 ಮೈನಸ್ 3 9 9/16. ಯಾವಾಗ 3/4 ರಿಮೈನಿಂಗ್ ಗ್ಯಾಸಿಂದ 1.4 ನಾವು ತೆಗಿತೀವಿ ಆಮೇಲೆ 9/16 ಅಮೌಂಟ್ ಆಫ್ ಗ್ಯಾಸ್ ಉಳಿಯುತ್ತೆ. ಈಗ ಇದೆಲ್ಲ ನಾವು 1/4 ಆಫ್ ಏರ್ ರಿಮೂವ್ ಮಾಡಿದಾಗ ಇಷ್ಟೆಲ್ಲ ಉಳೀತು. ಈಗ ಇದು ಈ ಲಿಸ್ಟ್ ಏನು ಬಂದಿದೆ ನಂಬರ್ಸು, ಈಗ ಈ ಲಿಸ್ಟ್ ಆಫ್ ನಂಬರ್ಸ್ನಲ್ಲಿ ಇದು A1, ಇದು A2, ಇದು A3. ಸೊ ಡಿಫ್ರೆನ್ಸ್ A2 ಮೈನಸ್ A1 ತೆಗೆದಾಗ ಮತ್ತು A3 ಮೈನಸ್ A2 ತೆಗೆದಾಗ ನಾಟ್ ಸೇಮ್ ಬರಲ್ಲ. ಹಾಗಾಗಿ ದಿಸ್ ಈಸ್ ನಾಟ್ AP.